ಬೆಳಗಾವಿ ರಾಜಕಾರಣದಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಸೌದಿ ಅವರ ನಡುವೆ ಮತ್ತೆ ಭಿನ್ನ ನಿಲುವುಗಳು ಶುರುವಾಗಿದೆ ಅಲ್ಲ, ಲೀಡ್ ಕೊಡಿಸಿಲ್ಲ ನಾವು ಅಂತೇಳಿ. ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನನ್ನ ಬಗ್ಗೆ ಕೇಳಿ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಜಿಲ್ಲಾ ರಾಜಕಾರಣ ಅದನ್ನು ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಇಬ್ಬರು ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಲಕ್ಷ್ಮಣ್ ಸವದಿ ಅವರ ಪರವಾಗಿನೂ ಹೇಳಲಿಕ್ಕೆ ಬಯಸ್ತೇನೆ, ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡ ನಾಯಕರಿದ್ದೀರಾ, ದೊಡ್ಡ ಜಿಲ್ಲೆಯ ನಾಯಕರು. ಇಬ್ಬರು ಕೂಡ ಈ ಮಾತುಗಳನ್ನು ಕೂತ್ಕೊಂಡು ವಿಚಾರವನ್ನು ಇಬ್ಬರು ಮಧ್ಯದಲ್ಲಿ ಏನು ಬಂದಿದೆಯೋ ಭಿನ್ನಾಭಿಪ್ರಾಯವನ್ನು ನೀವು ಅದನ್ನು ಬಗೆಹರಿಸ್ಕೊಳ್ಳಿ. ಇದರಿಂದ ಕಾರ್ಯಕರ್ತರ ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಡಿ ಅಂತ ನಾನು ವಿನಂತಿ ಮಾಡ್ತೀನಿ. ಬೆಳಗಾವಿ ರಾಜಕಾರಣದಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಸೌದಿ ಅವರ ನಡುವೆ ಮತ್ತೆ ಭಿನ್ನ ನಿಲುವುಗಳು ಶುರುವಾಗಿದೆ ಅಲ್ಲ, ಲೀಡ್ ಕೊಡಿಸಿಲ್ಲ ನಾವು ಅಂತೇಳಿ. ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನನ್ನ ಬಗ್ಗೆ ಕೇಳಿ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಜಿಲ್ಲಾ ರಾಜಕಾರಣ ಅದನ್ನು ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಇಬ್ಬರು ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಲಕ್ಷ್ಮಣ್ ಸವದಿ ಅವರ ಪರವಾಗಿನೂ ಹೇಳಲಿಕ್ಕೆ ಬಯಸ್ತೇನೆ, ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡ ನಾಯಕರಿದ್ದೀರಾ, ದೊಡ್ಡ ಜಿಲ್ಲೆಯ ನಾಯಕರು. ಇಬ್ಬರು ಕೂಡ ಈ ಮಾತುಗಳನ್ನು ಕೂತ್ಕೊಂಡು ವಿಚಾರವನ್ನು ಇಬ್ಬರು ಮಧ್ಯದಲ್ಲಿ ಏನು ಬಂದಿದೆಯೋ ಭಿನ್ನಾಭಿಪ್ರಾಯವನ್ನು ನೀವು ಅದನ್ನು ಬಗೆಹರಿಸ್ಕೊಳ್ಳಿ. ಇದರಿಂದ ಕಾರ್ಯಕರ್ತರ ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಡಿ ಅಂತ ನಾನು ವಿನಂತಿ ಮಾಡ್ತೀನಿ.